ಡಿ ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ 25ಕ್ಕೆ ಸದ್ಯ ಈಗ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಇಂದು ಕೋರ್ಟ್ಗೆ ಹಾಜರಾಗಿದ್ರು ಆರೋಪಿಗಳು. ಇನ್ನು ವಿಚಾರಣೆಯನ್ನ ಮುಂದಿನ ತಿಂಗಳು ಅಂದರೆ ಫೆಬ್ರವರಿ 25ಕ್ಕೆ ಮುಂದೂಡಲಾಗಿದೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ನಡೆದಂತಹ ವಿಚಾರಣೆ ಪ್ರದೋಷ್, ಕೇಶವಮೂರ್ತಿ, ನಾಗರಾಜ್, ವಿನಯ್ ಸೇರಿ 17 ಮಂದಿ ಆರೋಪಿಗಳು ಹಾಜರಾಗಿದ್ರು. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಈ ಒಂದು ಕೊಲೆ ಪ್ರಕರಣದ ಅಷ್ಟೂ ಮಂದಿ ಆರೋಪಿಗಳು 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಹಾಜರಾಗಿದ್ರು. ವಿಚಾರಣೆ ನಡೆಯಿತು. ಇನ್ನು ಮುಂದಿನ ತಿಂಗಳು 25ಕ್ಕೆ ಫೆಬ್ರವರಿ 25ಕ್ಕೆ ಈ ಒಂದು ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಮತ್ತೊಂದು ಕಡೆ ದರ್ಶನ್ ಮತ್ತು ಪವಿತ್ರ ಗೌಡ ಮುಖಾಮುಖಿಯಾದ್ರು 6 ತಿಂಗಳ ಬಳಿಕ. ಈ ಸಂದರ್ಭದಲ್ಲಿ ದರ್ಶನ್ ಆರೋಗ್ಯವನ್ನ ವಿಚಾರಿಸಿದ ಪವಿತ್ರ ಗೌಡ. ಇನ್ನು ಪವಿತ್ರ ಗೌಡಳ ಬೆನ್ನು ತಟ್ಟಿ ಸಂತೈಸಿದ ದರ್ಶನ್. ನಟ ಧನ್ವೀರ್ ಜೊತೆ ನಟ ದರ್ಶನ್ ಆಗಮಿಸಿದ್ರು ಕೋರ್ಟ್ಗೆ. ಇದೇ ಸಂದರ್ಭದಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ ಇಬ್ರು ಕೂಡ ಮುಖಾಮುಖಿ ಆಗ್ತಾರೆ. ಆ ಸಂದರ್ಭದಲ್ಲಿ ಪವಿತ್ರ ಗೌಡ ದರ್ಶನ್ ಆರೋಗ್ಯವನ್ನ ವಿಚಾರಿಸಿದ್ರು. ಇನ್ನು ಇತ್ತ ಪವಿತ್ರ ಗೌಡ ಬೆನ್ನು ತಟ್ಟಿ ದರ್ಶನ್ ಸಂತೈಸಿದ್ರು. ದರ್ಶನ್ ನಟ ಧನ್ವೀರ್ ಜೊತೆ ಕಾರಿನಲ್ಲಿ ನ್ಯಾಯಾಲಯಕ್ಕೆ ಆಗಮಿಸಿದ್ರು ಇವತ್ತು. ಇನ್ನು ದರ್ಶನ್ ನ್ಯಾಯಾಲಯದ ಬಳಿ ಬಂದಾಗ ಜನ ಸುತ್ತುವರೆದು ನಿಂತ್ಕೊಂಡಿದ್ರು. ಇನ್ನು ದರ್ಶನ್ ಇವತ್ತು ಕುಂತ್ಕೊಂಡು ನಡೀಲಿಲ್ಲ, ಆರಾಮವಾಗಿ ನಡೀತಾ ನ್ಯಾಯಾಲಯದ ಸಂಕೀರ್ಣದ ಒಳಗೆ ಎಂಟ್ರಿ ಕೊಟ್ಟರು. ಅವರಿಗೆ ಕಾಲು ನೋವಿತ್ತು. ಸದ್ಯಕ್ಕೀಗ ಕೊಂಚ ಚೇತರಿಸಿಕೊಂಡಿದ್ದಾರೆ. ಇಷ್ಟು ದಿನಗಳ ಕಾಲ ಮನೆಯಲ್ಲಿ ರೆಸ್ಟನ್ನು ತೆಗೆದುಕೊಳ್ತಾ ಇದ್ರು. ಇವತ್ತು ಕೋರ್ಟ್ಗೆ ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಕುಂಟುತ್ತಾ ನಡೆದುಕೊಂಡು ಬರಲಿಲ್ಲ, ಆರಾಮಾಗೆ ನಡೆದುಕೊಂಡು ಬಂದರು. ನಟ ಧನ್ವೀರ್ ಜೊತೆ ಕಾರಿನಲ್ಲಿ ನ್ಯಾಯಾಲಯಕ್ಕೆ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಪವಿತ್ರ ಗೌಡ, ದರ್ಶನ್ ಇಬ್ಬರು ಕೂಡ ಭೇಟಿ ಆಗ್ತಾರೆ, ಅಂದರೆ ಮುಖಾಮುಖಿ ಆಗ್ತಾರೆ. ಆಗ ಪವಿತ್ರ ಗೌಡ ದರ್ಶನ್ ಆರೋಗ್ಯವನ್ನು ವಿಚಾರಿಸ್ತಾರೆ. ಈ ಸಂದರ್ಭದಲ್ಲಿ ದರ್ಶನ್ ಕೂಡ ಪವಿತ್ರ ಗೌಡ ಬೆನ್ನನ್ನು ತಟ್ಟಿ ಸಂತೈಸಿದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 17 ಮಂದಿ ಆರೋಪಿಗಳು ಇವತ್ತು ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಹಾಜರಾಗಿದ್ರು. ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳು ಹಾಜರಾಗಿದ್ರು. ಇನ್ನು ಸದ್ಯಕ್ಕೆ ವಿಚಾರಣೆಯನ್ನು ಮುಂದಿನ ತಿಂಗಳಿಗೆ ಮುಂದೂಡಲಾಗಿದೆ. ಫೆಬ್ರವರಿ 25ಕ್ಕೆ ಈ ಒಂದು ವಿಚಾರಣೆಯನ್ನು ಮುಂದೂಡಲಾಗಿರುವಂಥದ್ದು. ಮತ್ತೊಂದು ಕಡೆ ದರ್ಶನ್ ಹಾಗೆ ಪವಿತ್ರ ಗೌಡ ಇಬ್ಬರು ಕೂಡ ಮುಖಾಮುಖಿಯಾಗಿದ್ದು ಪರಸ್ಪರ ಇಬ್ಬರು ಕೂಡ ಮಾತನಾಡಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಭವ್ಯ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡಲಿದ್ದಾರೆ. ಭವ್ಯ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳು ಇಂದು ಕೋರ್ಟ್ಗೆ ಹಾಜರಾದ್ರು. ವಿಚಾರಣೆ ಕೂಡ ನಡೆದಿದ್ದು ಸದ್ಯ ವಿಚಾರಣೆಯನ್ನ ಮುಂದೂಡಲಾಗಿದೆ. ಮತ್ತೊಂದು ವಿಚಾರ ಅಂದರೆ ದರ್ಶನ್ ಮತ್ತು ಪವಿತ್ರ ಗೌಡ 6 ತಿಂಗಳ ಬಳಿಕ ಮುಖಾಮುಖಿಯಾಗಿ ಇಬ್ಬರು ಕೂಡ ಪರಸ್ಪರ ಮಾತನಾಡಿಕೊಂಡ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಅದು ದರ್ಶನ್ ಹಾಗೇನೆ ಪವಿತ್ರ ಗೌಡ ಹಾಗೇನೆ ಒಟ್ಟು 17 ಆರೋಪಿಗಳು ಇವತ್ತು 57ನೇ ಸಿಸಿಎಚ್ ನ್ಯಾಯಾಲಯದ ಎದುರು ಹಾಜರಾಗಿರುವಂತದ್ದು. ಇದೇ ಸಂದರ್ಭದಲ್ಲಿ ವಿಚಾರಣೆಯನ್ನ ಫೆಬ್ರವರಿ 25ಕ್ಕೆ ಮುಂದೂಡಿಕೆ ಮಾಡಿರುವಂತದ್ದು. ಫೆಬ್ರವರಿ 25ರಂದು ಕೂಡ ಎಲ್ಲಾ ಆರೋಪಿಗಳು ಹಾಜರಾತಿಗೆ ನ್ಯಾಯಾಧೀಶರ ಎದುರೊಂದು ಹಾಜರಾಗಬೇಕಾಗುತ್ತೆ. ಸೊ 6 ತಿಂಗಳ ಬಳಿಕ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಇವತ್ತು ಮುಖಾಮುಖಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಪವಿತ್ರ ಗೌಡ ಹಾಗೂ ಇನ್ನಿತರ ಆರೋಪಿಗಳು ತುಸು ಮುಂಚಿತವಾಗಿ
ಆಗಿ ನ್ಯಾಯಾಲಯಕ್ಕೆ ಬಂದಿದ್ರು. ಪವಿತ್ರ ಗೌಡ ಅವರು ತಮ್ಮ ವಕೀಲರೊಂದಿಗೆ ಚರ್ಚೆ ಮಾಡ್ತಾ ನ್ಯಾಯಾಧೀಶರ ಆಗಮನಕ್ಕೆ ಮೊದಲು ಕಾಯ್ತಾ ನಿಂತಿದ್ರು. ತದನಂತರ ಧನ್ವೀರ್ ಜೊತೆ ದರ್ಶನ್ ಕೂಡ ಆಗಮಿಸಿದ್ರು. ತದನಂತರ ಎಲ್ಲಾ ವಿಚಾರ ಆದ ನಂತರ ದರ್ಶನ್ ಅವರ ಆರೋಗ್ಯವನ್ನ ಪವಿತ್ರ ಗೌಡ ವಿಚಾರಿಸಿರುವಂತದ್ದು. ಸೊ ಪವಿತ್ರ ಅವರ ಪ್ರಶ್ನೆಗೆ ಉತ್ತರಿಸಿದ ದರ್ಶನ್ ಪವಿತ್ರ ಆರೋಗ್ಯವನ್ನ ವಿಚಾರಿಸದಲ್ಲದೆ ಅವರ ಬೆನ್ನು ಸವರಿ ಅವರನ್ನ ಸಂತೈಸಿದ್ದಾರೆ. ಇದನ್ನ ಮಾಧ್ಯಮದವರಾಗಿರ್ಬೋದು, ಅಲ್ಲಿರುವ ವಕೀಲರು ಕೂಡ ಪ್ರತ್ಯಕ್ಷದರ್ಶಿಗಳು ನೋಡಿರುವಂತದ್ದು. ಸೊ ಎಲ್ಲರ ಹಾಜರಿ ಪಡೆದು ಪ್ರಕರಣದ ವಿಚಾರಣೆಯನ್ನ ಫೆಬ್ರವರಿ 25ಕ್ಕೆ ನ್ಯಾಯಾಧೀಶರು ಮುಂದೂಡಿಕೆ ಮಾಡಿದ್ದಾರೆ. ಮತ್ತೆ ಮುಂದಿನ ತಿಂಗಳ 25ರಂದು ಎಲ್ಲಾ ಆರೋಪಿಗಳು ಮತ್ತೊಮ್ಮೆ ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗಿದೆ. ಇದರ ನಡುವೆ ಪವಿತ್ರ ಗೌಡ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅಂದ್ರೆ ಭವ್ಯ, ಹಾಗೆ ಲೈನ್ ನಲ್ಲಿರಿ, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಎಸ್, ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ಪವಿತ್ರ ಗೌಡ ದೇವಸ್ಥಾನಕ್ಕೆ ತೆರಳಲು 1 ತಿಂಗಳ ಕಾಲಾವಕಾಶವನ್ನ ಕೋರಿ ಕೋರ್ಟ್ಗೆ ಪವಿತ್ರ ಗೌಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅನ್ನೋದರ ಕುರಿತಾಗಿ ಈಗಷ್ಟೇ ಸಿಗ್ತಾ ಇರುವಂತಹ ಬ್ರೇಕಿಂಗ್ ಅಪ್ಡೇಟ್ ಇದು. ರಾಜ್ಯ ಬಿಟ್ಟು ಹೊರಗೆ ಹೋಗುವಂತಿಲ್ಲ, ಹೋಗ್ಬೇಕಾದ್ರೆ ಪರ್ಮಿಷನ್ ತೆಗೆದುಕೊಳ್ಬೇಕು. ಸೊ ಹೀಗಾಗಿ ರಾಜ್ಯ ಬಿಟ್ಟು ಹೊರಗೆ ಹೋಗೋದಕ್ಕೆ ಮನವಿ ಕೋರಿ ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮತ್ತೊಂದು ಕಡೆ ಈಗ ಏನು ಇವತ್ತು ವಿಚಾರಣೆ ಇತ್ತು, ಆ ವಿಚಾರಣೆಯನ್ನ ಫೆಬ್ರವರಿ 25ಕ್ಕೆ ಮುಂದೂಡಿದೆ ಕೋರ್ಟ್. ಇದರ ನಡುವೆ ಈಗ ರಾಜ್ಯ ಬಿಟ್ಟು ಹೊರಗೆ ಹೋಗೋದಕ್ಕೆ, ದೇವಸ್ಥಾನಕ್ಕೆ ತೆರಳೋದಕ್ಕೆ 1 ತಿಂಗಳ ಕಾಲಾವಕಾಶವನ್ನ ಕೋರಿ ಪವಿತ್ರ ಗೌಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಕೋರ್ಟ್ಗೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಎಸ್ ಭವ್ಯ, ಈಗಷ್ಟೇ ಈ ಒಂದು ಬ್ರೇಕಿಂಗ್ ಅಪ್ಡೇಟ್ ಕೂಡ ಸಿಕ್ಕಿರುವಂಥದ್ದು. ಓವರ್ ಟು ಯು. ಪ್ರಕರಣದಲ್ಲಿ ಪವಿತ್ರ ಗೌಡ A1 ಆರೋಪಿಯಾಗಿರುವಂತದ್ದು. ಅವರನ್ನ ಪರಪ್ಪನಾಗರ ಜೈಲಿನಲ್ಲಿ ಇರಿಸಲಾಗಿತ್ತು. ತದನಂತರ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿ ಷರತ್ತುಬದ್ಧ ಜಾಮೀನನ್ನ ಕೂಡ ಪಡೆದ್ರು. ಷರತ್ತು ಹಾಕುವ ಸಂದರ್ಭದಲ್ಲಿ ಅವರು ಸಿಟಿ ಬಿಟ್ಟಾಗೇನೆ ಬೇರೆ ಕಡೆಗಳಲ್ಲಿ ತೆರಳಬಾರ್ದು ಅನ್ನೋ ಷರತ್ತನ್ನ ಕೂಡ ನ್ಯಾಯಾಧೀಶರು ಹಾಕಿದ್ರು. ಸೊ ಹೀಗಾಗಿ ಈ ನಡುವೆ ಪವಿತ್ರ ಗೌಡ ಇವತ್ತು ನ್ಯಾಯಾಲಯಕ್ಕೆ ತಮ್ಮ ವಕೀಲರ ಮೂಲಕ ಅರ್ಜಿಯನ್ನ ಸಲ್ಲಿಸ್ತಾರೆ. ಅಂದ್ರೆ ಬೇರೆ ರಾಜ್ಯದ ದೇವಾಲಯವೊಂದಕ್ಕೆ ತೆರಳಬೇಕಿದ್ದು, ಇದಕ್ಕಾಗಿ ನೀವು ಅನುಮತಿಯನ್ನ ಕೊಡ್ಬೇಕಂತ. ಆದ್ರೆ ನ್ಯಾಯಾಧೀಶರು ಈ ವಿಚಾರವನ್ನ ಕೂಡ ಫೆಬ್ರವರಿ 25ಕ್ಕೆ ಮುಂದೂಡಿಕೆ ಮಾಡಿದ್ದಾರೆ. ಸೊ ಏನು 25ಕ್ಕೆ ಆರೋಪಿಗಳು ಹಾಜರಾಗ್ತಾರೆ, ಆ ಸಂದರ್ಭದಲ್ಲಿ ಈ ವಿಚಾರ ಕೂಡ ಬರುವ ಸಾಧ್ಯತೆ ಇರುವಂತದ್ದು. ಅಷ್ಟು ಮಾತ್ರವಲ್ಲದೆ ಅಂದ್ರೆ ತರಾತುರಿಯಲ್ಲಿ ಹೋಗಬೇಕಾದರೆ ಈಗಾಗಲೇ ಮೊದಲೇ ಅವರ ಮನವಿಯನ್ನ ಕೂಡ ಮಾಡಬೇಕಾಗುತ್ತೆ. ಸದ್ಯದ ಮಾಹಿತಿ ಪ್ರಕಾರ ಅಂದ್ರೆ ಸದ್ಯ ವಿಚಾರಣೆಯನ್ನ ಕೂಡ ಮುಂದೂಡಿಕೆ ಮಾಡಿದ್ದಾರೆ. ಸೊ ಫೆಬ್ರವರಿ 25ರಂದೇ ಪವಿತ್ರ ಗೌಡ ವಕೀಲರು ಕೂಡ ಮನವಿ ಮಾಡೋ ಸಾಧ್ಯತೆ ಇರುವಂತದ್ದು. ಅಷ್ಟು ಮಾತ್ರವಲ್ಲದೆ ಈ ಹಿಂದೆ ಕೂಡ ದರ್ಶನ್ ಅವರು ಮೈಸೂರಿಗೆ ಹೋಗ್ಬೇಕಂತ ಅನುಮತಿಯನ್ನ ಕೂಡ ಕೇಳಿದ್ರು. ಸೊ ನ್ಯಾಯಾಧೀಶರು ಇದಕ್ಕೆ ಅನುಮತಿಯನ್ನ ಕೂಡ ಕೊಟ್ಟಿದ್ರು. ಸೊ ಹೀಗಾಗಿ ಪವಿತ್ರ ಗೌಡಗೆ ಅರ್ಜೆಂಟ್ ಆಗಿ ಒಂದು ವೇಳೆ ಹೋಗ್ಬೇಕಿದ್ರೆ ಮತ್ತೆ ವಕೀಲರು ಮನವಿ ಮಾಡುವ ಸಾಧ್ಯತೆ ಕೂಡ ಇರುವಂತದ್ದು. ಸೊ ನ್ಯಾಯಾಧೀಶರು ಅನುಮತಿ ಕೊಟ್ರೆ ಅವರು ಬೇರೆ ರಾಜ್ಯದ ದೇವಾಲಯಕ್ಕೆ ಕೂಡ ತೆರಳಬಹುದು. ಮಧು. ಎಸ್, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.